ಇವತ್ತಿಂದ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ ಎಲ್ಲ ಶೂಟಿಂಗು ಸ್ಟಾರ್ಟ್ ಆಗ್ತಿದೆ. ಎಲ್ಲ ಇದೇ ರೀತಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದರಿಗೆ ಹೀರೋ ಚೈತನ್ಯ ಅಂತ ಹೀರೋ ಮಾಡ್ತಿದ್ದಾರೆ. ಇದು ಹೀರೋಯಿನ್ ಇನ್ನೂ ಫೈನಲ್ ಆಗಿಲ್ಲ. ನಮ್ಮ ಕತೆಗೆ ಸೂಟ್ ಆಗೋ ಥರ ಹೀರೋಯಿನ್ ಹುಡುಕ್ತಾ ಇದ್ದೀವಿ. ಇನ್ನೇನು ನಂದು 3 days ಒಳಗೆ ಫೈನಲ್ ಮಾಡ್ತೀವಿ. ಬುಡಕಟ್ಟು ಚೆನ್ನಾಗಿ ಇನ್ಸಿಡೆಂಟ್ಸ್ ಇಲ್ಲ, ಸ್ವಲ್ಪ ರಿಯಲ್ ಇರುತ್ತೆ, ಸ್ವಲ್ಪ ಸಿನಿಮಾ ಸ್ವಲ್ಪ ಕಾಲ್ಪನಿಕಲ್ ಇರುತ್ತೆ. ಬಟ್ ಅದು ನಾನು ಕೆಲವೊಂದು ಅಬ್ಸರ್ವ್ ಮಾಡ್ಕೊಂಡು ಈ ಕಥೆನ ಮಾಡಿರೋದು. ಜನಗಳಿಗೆ ನ್ಯಾಯ ಸಿಗ್ತಾ ಇರಲ್ಲ. ಯಾಕೆ ನ್ಯಾಯ ಸಿಗ್ತಾ ಇರಲ್ಲ? ಅವ್ರ ಥರ ಬೇರೆ ಬೇರೆ ಕೆಲಸಗಳಿಗೆ ಯೂಸ್ ಮಾಡ್ಕೊತಾ ಇರ್ತಾರೆ. ಅವ್ರಿಗೆ ಈ ಸಮಾಜದಲ್ಲಿ ಒಳ್ಳೆ ಹೆಸರು ಬೇಕು. ಅದಕ್ಕೋಸ್ಕರ ಈ ಸಿನಿಮಾ ಮುಖಾಂತರ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಅನ್ನೋದು ಅವ್ರ ಪ್ಲಾನ್. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೈತನ್ಯ ಉಂದಾರ ಅಂತೇಳಿ. ಇದು ನನ್ನ 2ನೇ ಸಿನಿಮಾ. ಹೀರೋ ಆಗಿ ಮಾಡ್ತಾಯಿದ್ದೀನಿ. ಸಿನಿಮಾ ಹೆಸರು ಅಧ್ಯಾಯ ಅಂಥೇಳಿ. ಕತೆ ಬಂದು ಡೈರೆಕ್ಟರ್ ಬಂದು ಹೇಳಿದಾಗ ತುಂಬ ಖುಷಿಯಾಯಿತು. ಒಂದು ಹೊಸ ಅಧ್ಯಾಯನ ಶುರು ಮಾಡ್ಬೋದು ಅನ್ನೋಂಥ ಒಂದು ಕಾನ್ಸೆಪ್ಟ್ ಇತ್ತು. ಹಾಗಾಗಿ ಒಂದು ಖುಷಿಯಿಂದ ಒಪ್ಕೊಂಡು ಈ ಸಿನಿಮಾನ ನಾನು ಹೀರೋ ಆಗಿ ಮಾಡೋಕ್ಕೆ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ಆದಷ್ಟು ಬೇಗ ಶುರುವಾಗಲಿ ಅಂತ ಹೇಳ್ತೀನಿ. ಇವತ್ತು ಈ ಸಿನಿಮಾ ನೋಡ್ತಾ ಎಲ್ಲ ಆಗಿದೆ. ದಯವಿಟ್ಟು ಇಡೀ ಕರ್ನಾಟಕ ಜನತೆಗೆ ನಾನು ಕೇಳ್ಕೊಳ್ಳೋದು, ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಟೀಮನ್ನು ಬೆಳೆಸಿ. ಇದರಲ್ಲೂ ಕೂಡ ಸಾಕಷ್ಟು ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ, ಹಾಗೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸು ಕೂಡ ಇದ್ದಾರೆ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಬೆಳೆಸಿ. ಸೊ ಅಧ್ಯಾಯದಲ್ಲಿ ನಿಮ್ಮದು ಯಾವ ಥರ ರೋಲ್ ಇರುತ್ತೆ? ಮಾಸ್ ಯಾವ ಥರ ಇರುತ್ತೆ? ಅಧ್ಯಾಯದಲ್ಲಿ ನಮ್ಮದು ಹೋಗ್ಬಿಟ್ಟು ಹಾಫ್ ಅಂದರೆ ಫಸ್ಟ್ ಹಾಫ್ ಬಂದುಬಿಟ್ಟು ಒಂದು ಅಮಾಯಕನ ಕ್ಯಾರೆಕ್ಟರ್. ಅಮಾಯಕ ಅಂದರೆ ಅವನಿಗೇನು ಗೊತ್ತಿರೋದು, ಒಬ್ಬ ತಿಳುವಳಿಕೆ ಇರೋನು. ಯಾರೇ ಏನೇ ಹೇಳಿದರೂ ಕೂಡ ಅದನ್ನು ಸಹಿಸ್ಕೊಳ್ಳುವಂಥ ಒಂದು ಕ್ಯಾರೆಕ್ಟರ್ ಇರುತ್ತೆ ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫಲ್ಲಿ ಆ ಒಂದು ವೈಲೆನ್ಸ್, ಆ ಒಂದು ತಾಳ್ಮೆ ಹೊರದೋಗಿರುತ್ತೆ ನಮಗೆ. ಸೊ ಆ ಒಂದು ಸಿಸ್ಟಮನ್ನು ಅವನು ಅಪೋಸ್ ಮಾಡ್ಕೊಂಡು ಫೈಟ್ ಮಾಡೋಕ್ಕೆ ಈ ಥರ ಒಂದು ಕ್ಯಾರೆಕ್ಟರ್. ಸೊ ಇದರಲ್ಲಿ ನಿಮ್ಮ ಜವಾಬ್ದಾರಿ ಆ್ಯಕ್ಚುಲಿ ಭಾಳ ಉತ್ತಮವಾಗಿದೆ ಕ್ಯಾರೆಕ್ಟರ್. ಯಾಕಂದರೆ ನಾನು ಇತ್ತೀಚೆಗೆ ಮಾಡ್ಕೊಂಡು ಬಂದಂಥ ಕ್ಯಾರೆಕ್ಟ್ರಲ್ಲಿ ಒಂದು ರೀತಿ ಪವರ್ಫುಲ್ ಕ್ಯಾರೆಕ್ಟರ್ ಇದೆ. ಎಲ್ಲ ಪವರ್ಫುಲ್ಲೇನೆ, ಬಟ್ ಇದು ಇನ್ನೂ ಒಂದು ಸ್ಟೆಪ್ಪು ಹೆಚ್ಚಿಗೆ ಅಂತ ಹೇಳ್ಬೋದು. ಯಾಕಂದರೆ ಸಮರ್ಥ ಅವರ ಹಿಂದಿನ ಸಿನಿಮಾ ಆ್ಯಕ್ಟ್ ಮಾಡಿದ್ದೆ. ಆಮೇಲೆ ಬಹುಶಃ ಚೆನ್ನಾಗಿ ಮಾಡಿದೆ ಅನಿಸುತ್ತೆ. ಅದಕ್ಕೆ ಈ ಚಿತ್ರದಲ್ಲೂ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಫುಲ್ ಆಗಿ ಹೇಳಬೇಕು. ಯಾಕಂದರೆ ಒಬ್ಬ ನಿರ್ದೇಶಕ ಇನ್ನು ಕಲಾವಿದನಿಗೆ ಮತ್ತೆ ಕೊಡೋದು ಅದೊಂದು ಒಂಥರ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಆಮೇಲೆ ಈ ಅಧ್ಯಾಯ ಏನು ಒಂದು ವಿರಾಟ್ ಕೊಹ್ಲಿ ಅಂತಾರೆ ಆ ಅಧ್ಯಾಯ ಅಲ್ಲ, ಇದು ಸಿನಿಮಾದ ಒಂದು ಅಧ್ಯಾಯ. ಒಂದು ಅಡ್ವೊಕೇಟ್ ಕ್ಯಾರೆಕ್ಟ್ರು. ಆಮೇಲೆ ಈ ಬುಡಕಟ್ಟು ಜನಾಂಗದಲ್ಲಿ ಯಾವ ರೀತಿ ಅನ್ಯಾಯ ಆಗುತ್ತೆ. ಯಾಕಂದರೆ ಪಾಪ ಅವ್ರಿಗೆ ಒಂದಷ್ಟು ಸಮಾಜದಲ್ಲಿ ಬಹಳಷ್ಟು ಒಂದು ತಿಳುವಳಿಕೆ ಇರೋದಿಲ್ಲ, ಆಮೇಲೆ ಸಂಪರ್ಕಗಳಿರೋದಿಲ್ಲ. ಅವ್ರ ಮೇಲೆ ಅಂದರೆ ಈಗ ಬೇರೆ ಯಾರೋ ಒಂದು ತಪ್ಪು ಮಾಡಿದ್ರು ಅವ್ರ ಮೇಲೆ ಎತ್ತಾಕೋ ರೀತಿ. ಯಾಕಂದರೆ ಏನೂ ಗೊತ್ತಿರಲ್ಲ, ಅಮಾಯಕರು ಇರ್ತಾರೆ ತುಂಬ. ಆ ಒಂದು ಇದರಲ್ಲಿ ಹೋರಾಡೋ ಥರ ಒಂದು ಪಾತ್ರ, ಪವರ್ಫುಲ್ ಕ್ಯಾರೆಕ್ಟರ್, ಲಾಯರ್ ಕ್ಯಾರೆಕ್ಟರ್ ಹೋಗಿದ್ದಾರೆ. ಖುಷಿಯಾಗುತ್ತೆ. ಇನ್ನು ಶೂಟಿಂಗಲ್ಲಿ ಇನ್ನೂ ವಿಜೃಂಭಿಸೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಸೇವಾಲ, ತುಮಕೂರು. ಭಾಳ ಹಿಂದೆ ಭಾಳಷ್ಟು ನಾವು ಈ ಚಿತ್ರರಂಗದಲ್ಲಿ ಈಗಾಗಲೇ ತೊಡಗಿಸ್ಕೊಂಡಿದ್ವಿ. ಈ ಸಬ್ಜೆಕ್ಟ್ ಏನು ಅಂದರೆ, ಒಬ್ಬ ಇಡೀ ಇಂಡಿಯಾದಲ್ಲಿ ಸುಮಾರು 58 ಬುಡಕಟ್ಟು ಜನಾಂಗ ಇದೆ. ಕರ್ನಾಟಕದಲ್ಲಿ ಸುಮಾರು 13 ಬುಡಕಟ್ಟು ಜನಾಂಗ ಗುರುತಿಸ್ಕೊಂಡಿದೆ. ಅದರಲ್ಲಿ ಬಂಜಾರ ಸಹ ಒಂದು ಬುಡಕಟ್ಟಿಗೆ ಸಂಬಂಧಪಟ್ಟಂಥ ಒಂದು ಸಮಾಜ ಆಗಿರ್ತದೆ. ಸಬ್ಜೆಕ್ಟ್ ಏನು ಅಂದರೆ, ಕುಗ್ರ ಹಳ್ಳಿಗಾಡಿನಲ್ಲಿ, ಹಳ್ಳಿಯಿಂದ ದೂರ ಅಂದರೆ ಕಾಡು ಬೇಡುಗಳಲ್ಲಿ ಇದ್ದಂತಹ ಒಂದು ಸಮಾಜ. ಆ ಸಮಾಜದಲ್ಲಿ ಒಬ್ಬ ಅಕ್ಷರಸ್ಥರಿರಲ್ಲ. ಹಾಗಾಗಿ ಒಬ್ಬ ಯುವಕನಿಗೆ ವಿದ್ಯಾಭ್ಯಾಸವನ್ನು ಹೇಳಿಕೊಟ್ಟು ಅವನ್ನ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ಸಹಾಯ ಮಾಡ್ತಾರೆ. ಹಾಗಾಗಿ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟ್ ಆಗಿದೆ. ಒಬ್ಬ ಬಡ ಹುಡುಗ, ಅನಕ್ಷಿತ, ಅಕ್ಷರಾಭ್ಯಾಸನೇ ಗೊತ್ತಿದ್ದರಂಥ ಯುವಕ ಎಲ್ಲವನ್ನೂ ತಿಳ್ಕೊಂಡು ಈ ಸಮಾಜಕ್ಕೆ ಮತ್ತು ಈ ನಾಡಿಗೆ ನಾಯಕನಾಗಿ ನಿಂತ್ಕೊಳ್ಳುವಂಥ ಸಬ್ಜೆಕ್ಟ್ ಆಗಿದೆ. ಸಬ್ಜೆಕ್ಟ್ ತುಂಬ ಇದೆ, ಚೆನ್ನಾಗಿದೆ. ಹೀಗಾಗಿ ನಮ್ಮ ಚೈತನ್ಯ ಕುಮಾರ್ ಉದಯೋನ್ಮುಖ ಭಾಳ ಆಸಕ್ತಿ ಇದೆ ಅವರಿಗೆ. ಮತ್ತು ನಟನಲ್ಲೂ ಸಹ ಉತ್ತಮವಾದ ನಟ. ಹೀಗಾಗಿ ಅವ್ರಿಗೆ ನಮ್ಮ ಜನಾಂಗದಲ್ಲಿ
ಇತಿಹಾಸ ಸೃಷ್ಟಿ ಮಾಡಕ್ಕೆ ಹೊರಟಿದೆ. ಈ ಟೀಮಲ್ಲಿರೋ ನವನಟ ಯುವಕ ಚೇತನ್, ಡೈರೆಕ್ಟರ್ ಸಮರ್ಥ, ಎಂಟೈರ್ ಟೀಮ್ ನಿಮಗೆಲ್ಲ ತುಂಬ ಒಳ್ಳೆಯದಾಗಲಿ. ಈ ಮೂವಿ ಸಕ್ಸಸ್ ಆಗಲಿ. ಇದು ನೋಡಿದ ಮೇಲೆ ಗೊತ್ತಾಗೋದು ಇದ್ರ ಅರ್ಥ ಏನಿದೆ ಅಂತ. ಇದರಲ್ಲಿ ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಸಹಕರಿಸಿ ಅಧ್ಯಾಯ ನೋಡಿ. ಹೊಸ ಅಧ್ಯಾಯ ಸೃಷ್ಟಿ ಮಾಡ್ತಿದ್ದಾರೆ. ಈ ಅಧ್ಯಾಯಕ್ಕೆ ನಿಮ್ಮಿಂದ ಒಂದು ಒಳ್ಳೆ ಯಶಸ್ಸು ಸಿಗಲಿ ಅಂತ ಹಾರೈಸ್ತಿಲ್ಲ. ಥ್ಯಾಂಕ್ ಯು. ನೋಡ್ತಾ ಅಧ್ಯಾಯ ಪ್ರತಿ ಸಿನಿಮಾದಲ್ಲಿ ಏನೋ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಕೊಡ್ತಿದ್ರು. ಚಿತ್ರದಲ್ಲಿ ಒಂದು ಗುಣಗಟ್ಟ ಜನಾಂಗದ ಮಧ್ಯ ನಡೆಯುವಂಥ ನಮ್ಮ ಸಮಾಜ ಹಾಳು ಮಾಡಿದ್ದಾರೆ ಅಂತ ಇವ್ರು ಎತ್ತಿ ತೋರಿಸ್ತಾವ್ರೆ. ಬಟ್ ಅದಕ್ಕೊಂದು ಲಾಸ್ಟ್ ಒಂದು ಎಂಟು ಒಳ್ಳೇದು ಕೊಟ್ಟಿದ್ದಾರೆ ಅಲ್ವಾ ಅಂತ ಇನ್ನೂ ನಮಗೆ ಹೇಳಿಲ್ಲ. ಈ ಚಿತ್ರದಲ್ಲಿ ನನ್ನ ಪಾತ್ರ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಹೇಳೋಕ್ಕೆ ಸ್ಟಾರ್ಟ್ ಆಗ್ತದೆ ಎಲ್ಲ ಹೇಳಿ. ಬಟ್ ಸಮರ್ಥ ಬಗ್ಗೆ ಎಸ್ಪೆಷಲಿ ಹೇಳ್ಬೇಕು ಅಂದರೆ ತುಂಬ ಯೋಚನೆ ಮಾಡ್ತಾನೆ. ತುಂಬ ಯೋಚನೆ ಮಾಡಿ ತುಂಬ ಅವ್ರಿಗೆ ಇಷ್ಟ ಇದ್ದರೆ ಮಾತ್ರ ಸ್ಟಾರ್ಟ್ ಮಾಡ್ತಾನೆ, ಎಲ್ಲನೂ ಇಲ್ಲ. ಬಟ್ ಅವ್ರಿಗೆ ನನಗೆ ಪ್ಯಾನ್ ಇಂಡಿಯಾ ಥರ ಒಬ್ಬ ಪ್ರೊಡ್ಯೂಸರ್ ಅವಾಗ ಅದೇಲಿರೋದೆಲ್ಲ ಇಷ್ಟ. ಸೊ ಈಸ್ ಟ್ರೈಯಿಂಗ್ ಇಸ್ ಬೆಸ್ಟ್. ನಾವು ಎಲ್ಲರೂ ಪರವಾಗಿ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಟೀಮ್ ಆಲ್ ದಿ ಬೆಸ್ಟ್. ಈ ಥರ ಒಂದು ಕಥೆಗಳು, ಕಂಟೆಂಟ್ ಇರೋ ಕಥೆಗಳು ಮಾಡಿದ್ರೆ ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ. ಬರೀ ಆ್ಯಕ್ಷನ್ ಅದು ಮಾಡ್ತಾಯಿದ್ದೀವಿ, ಅದು ಅಷ್ಟು ರೀಚ್ ಆಗಲ್ಲ. ಸೊ ಈಗ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಿರೋದು ವಿ ಶುಡ್ ಸಪೋರ್ಟ್ ಇಟ್. ಸೊ ನನ್ನ 100% ಸಪೋರ್ಟ್ ಇರ್ತದೆ. ಸೊ ಬೆಸ್ಟ್ ಫಾರ್ ಆಗಿ ಸರ್, ಪ್ರತಿ ಸಿನಿಮಾದಲ್ಲಿ ನಿಮ್ಮನ್ನ ವಿಲನಲ್ಲೇ ನಾವು ನೋಡಿರೋದು ಜಾಸ್ತಿ. ಈಗ ಹಾಗಾದ್ರೆ ಕಡಿಮೆ ನೋಡಿದ್ದೀರಾ ನೀವು ನಮ್ಮನ್ನು? ಕಾಮಿಡಿನೂ ಜಾಸ್ತಿ ಇದೆ ನೋಡಿ. ಈ ಸಿನಿಮಾದಲ್ಲಿ ಅದೇ ಪಾತ್ರಕ್ಕೆ ಇಲ್ಲ ಇಲ್ಲ, ನನಗಿನ್ನೂ ಕಥೆ ಹೇಳಿಲ್ಲ. ನೀವು ಮೇನ್ ಅಂತ ಹೇಳಿದ್ದಾರೆ ಅಂದರೆ ಅದು ಏಜ್ಡ್ ಕ್ಯಾರೆಕ್ಟರ್ ಅಂತ ಏನು ಮಾಡ್ತಾರೆ ಇನ್ನೂ ಗೊತ್ತಿಲ್ಲ. ಎಲ್ಲ ಸಸ್ಪೆನ್ಸಲ್ಲಿ ಇರ್ತಾರೆ. ಅಲ್ಲಿ ಬಂದಮೇಲೆ ನಾವು ಗೊತ್ತಾಗುತ್ತೆ. ಇದು ನಾವು ಸ್ವಲ್ಪ ಹೋಮ್ ವರ್ಕ್ ಅದು ಮಾಡ್ತೀವಿ. ನಮ್ಮ ಶನಿಲಾಲ್ ಸರ್ ಸ್ಪಾಟಿಗೆ ಬಂದಮೇಲೆ ನಮ್ಮ ಬಗ್ಗೆ ಚಿತ್ರದಲ್ಲಿ ನಾಯಕರು ಬನ್ನಿ ಸರ್. ಇವರಿಗೆ ಆಲ್ ದಿ ಬೆಸ್ಟ್ ಹೇಳೋಣ. ಎಲ್ಲ ಹೊಸೊಬ್ಬರು ಸೇರಿ ಸಿನಿಮಾ ಮಾಡ್ತಾರೆ. ಸೊ ಒಂದು ಸಿನಿಮಾ ಸ್ಟಾರ್ಟ್ ಆದಾಗ ಎಷ್ಟು ಜನಕ್ಕೆ ಅದು ಯೂಸ್ ಆಗುತ್ತೆ, ಎಷ್ಟು ಪ್ರೊಡಕ್ಷನ್ ಲಾಸ್ಟ್ ಎಲ್ಲರಿಗೂ ಒಂದು ಕೆಲಸ ಸಿಗುತ್ತೆ. ಸಿನಿಮಾಗಳು